ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಚಿನ್ನದಂಥ ಹುಡುಗಿ, ಅವಳಿಗೆ ಯಾವತ್ತೂ ನೋಯಿಸ್ಬೇಡಿ, ನಾನಿನ್ನು ಬರ್ತೀನಿ ಅಂತ ಕಾಂತಲಕ್ಷ್ಮಿ ಹೋಗ್ತಾಳೆ. ಈ ಕಡೆ ಗೌರಿ, ಅಮ್ಮ ನಿಂತ್ಕೋ, ನೀನು ಹೊರಟೆ, ಆದರೆ ನೀನು ತಂದಿರೋ ನನ್ನ ಬಟ್ಟೆನೇ ಯಾಕಮ್ಮ ತಗೊಂಡೋಗ್ತಿದ್ಯಾ? ಅದು ನನಗೆ ಮೊದಲನೇದಾಗಿ ಬಂದ ತವ್ರ ಮನೆ ಉಡುಗೊರೆ, ಅದನ್ನು ಕೊಡಮ್ಮ ಅಂತ ಹೇಳ್ತಾರೆ. ಮಗಳೇ, ನಾನು ನಿನ್ನ ಜೀವನದಲ್ಲೇ ಆಟಾಡಿದೆ, ನಿಂಗೆ ಸಿಟ್ಟು ಬರ್ತಿಲ್ವಾ? ಒಂದು ಸಲ ಬೈದ್ಬಿಡು, ನನ್ನ ಜೀವನನ ಯಾಕೆ ಹಿಂಗೆ ಮಾಡಿದೆ ಅಂತ ನೀನು ನಂಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಮ್ಮ, ಈ ಜೀವ ಕೊಟ್ಟಿದ್ದು ನೀನು, ನನಗೆ ಜೀವನ ಕೊಟ್ಟಿದ್ದು ನೀನು, ನಾನು ಯಾಕಮ್ಮ ಬೈತೀನಿ? ಈ ನೋವು ದುಃಖ ಇದೆ ಅಂದರೆ ವಿರುದ್ಧ ಪದ ಇರೋದೇ ಅಮ್ಮ. ಅಮ್ಮಂಗೇನಾದ್ರು ಬೈಯೋಕ್ಕಾಗುತ್ತಮ್ಮ? ಒಂದು ಗ್ಲಾಸ್ ನೀರು ಕೊಡೋದೇ ನಿನ್ನನ್ನು ಇಲ್ಲಿಂದ ಕಳಿಸ್ತೀನಿ, ಆದರೆ ಮುಂದೊಂದು ದಿನ ನಿನ್ನನ್ನು ಗೌರವದಿಂದ ಮನೆಗೆ ಕರ್ಸ್ಕೊಳ್ಳೋ ದಿನ ಬಂದೇ ಬರುತ್ತೆ. ಅಯ್ಯೋ, ನನಗೇನು ಗೌರವ ಬೇಡ, ನಿನಗೊಂಚೂರು ಪ್ರೀತಿ ಕೊಟ್ಟರೆ ಸಾಕು ಅಂತ ಹೇಳ್ತಾಳೆ. ಅಮ್ಮ, ಇಲ್ಲಿ ನಡೆದಿದ್ದು ಅಪ್ಪಂಗಾಗಲಿ ಚಿನ್ನುಗಾಗಲಿ ಹೇಳಕ್ಕೆ ಹೋಗಬೇಡ. ಅಪ್ಪಂಗೆ ಹುಷಾರಿಲ್ಲ, ಚಿನ್ನುಗೆ ತಾಳ್ಮೆ ಇಲ್ಲ, ಇವರೆಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಹೇಳು. ಇಲ್ಲೆಲ್ಲ ನಡೆದಿರೋದು ಘಟನೆ ಅಪ್ಪನಿಗೆ ಗೊತ್ತಾಗಬಾರ್ದು, ಅಪ್ಪನ ಚೆನ್ನಾಗಿ ನೋಡ್ಕೊ ಅಮ್ಮ ಅಂತ ಹೇಳ್ತಾರೆ. ಆಯಿತು ಮಗಳೇ, ನಾನು ಇಲ್ಲಿಂದ ಹೊರಡ್ತೀನಿ, ಬರ್ತೀನಿ ಅಂತ ಹೋಗ್ತಾಳೆ. ಈ ಕಡೆ ಚಂಚಲ, ಈ ಗೌರಿಯಿಂದ ನಮ್ಮನೆಯವ್ರ ಮುಂದೆನೇ ನನ್ನನ್ನು ಸಿಕ್ಕಾಕ್ಸ್ಕೊಂಡ್ಬಿಟ್ಲು ಅಂತ ಸೀದಾ ಒಳಗೆ ಹೋಗ್ತಾಳೆ. ಎಲ್ಲ ಹೊರಗೆ ಬರ್ತಾರೆ. ಅಷ್ಟೊತ್ತಿಗೆ ಆಶಾ ಇದ್ದವಳು, ಸರಿತಾ ನಿಲ್ಲು ಚಂಚಲ, ಎಲ್ಲಿಗೆ ಹೋಗ್ತಿದ್ಯಾ? ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಹೇಳಿ ಅದಕ್ಕೆ, ನೀನು ಯಾಕೆ ನನ್ನ ಮಗನ ಜೀವನದಲ್ಲಿ ಆಟ ಆಡಿದೆ? ನಿಂಗೆ ಹಿಂಗೆ ಮನ್ಸು ಬಂತು ಅಂತ ಕೇಳ್ತಾರೆ. ನಾನು ಅವಾಗನೇ ಹೇಳಲಿಲ್ವ ಅದಕ್ಕೆ, ನಮ್ಮ ಮನೆ ಗೌರವ ಕಾಪಾಡಬೇಕು ಅಂತ ನಾನು ಈ ಥರ ಮಾಡಿದೆ ಅಂತ? ನಿನ್ನ ಮನೆ ಗೌರವ ಕಾಪಾಡಬೇಕು ಅಂತ ಮಾಡಲಿಲ್ಲ, ನನ್ನ ಮಗನ ಜೊತೆ ಜೀವನದಲ್ಲಿ ಆಟ ಆಡಬೇಕು ಅಂತ ಮಾಡಿದೆ. ವಿವೇಕ್, ನೀನು ಇಲ್ಲಿರೋ, ಗೌರಿ ನೀನು ಹೋಗು, ಅನನ್ಯ ಹೋಗು, ಶ್ರೀಕಾಂತ್ ಹೋಗು ಅಂತ ಎಲ್ಲರನ್ನೂ ಕಳಿಸ್ತಾರೆ. ವಿವೇಕ್, ನೀನು ಇಲ್ಲಿರೋ, ಗೊತ್ತಾಗಬೇಕು ಯಾರು ಒಳ್ಳೆಯರು ಯಾರು ಕೆಟ್ಟೋರು ಅಂತ. ನಿನಗೆ ಮೋಸ ಆಗಿದೆ, ಇನ್ನಾರು ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಇಡು ಅಂತ ಸರಿತಾ ಹೇಳ್ತಾಳೆ ವಿವೇಕ್ಗೆ. ಚಂಚಲ ಹೇಳ್ತಾಳೆ, ಏನದಕ್ಕೆ, ನಾನು ಒಳ್ಳೇದು ಮಾಡಿದರೆ ನೀವು ನೋಡಿದರೆ ನನಗೆ ಬೈತಿದ್ದೀರಲ್ಲ ಅಂತ. ಸರಿತಾ ಇದ್ದವಳು, ಬೈಬಾರ್ದಿತ್ತು ಅಂತ ಕೆನ್ನೆಗೊಂದು ಸರಿ ಹೊಡಿತಾಳೆ ಚಂಚಲಿಗೆ. ಚಂಚಲಂಗೆ ಸಿಟ್ಟು ಬರುತ್ತೆ. ಈ ಕಡೆ ಕಾಂತಲಕ್ಷ್ಮಿನೇ ಚಿನ್ನು ಮತ್ತು ಕಾಂತಲಕ್ಷ್ಮಿ ಗಂಡ ಕಾಯ್ತಾ ಇರ್ತಾರೆ. ಇನ್ನೂ ಅಮ್ಮ ಅವಾಗ ಹೋದವರು ಇನ್ನೂ ಬಂದಿಲ್ಲಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾಂತಲಕ್ಷ್ಮಿ ಕಣ್ಣೀರನ್ನ ಒರೆಸ್ಕೊಂಡು ಬರ್ತಾಳೆ. ಅಷ್ಟೊತ್ತಿಗೆ ಕಾಂತಲಕ್ಷ್ಮಿ ಗಂಡ, ಲಕ್ಷ್ಮಿ, ಗೌರಿ ನಾನು ನೋಡಿದೆ, ಹೇಗಿದ್ದಾಳೆ, ಚೆನ್ನಾಗಿದ್ದಾಳ? ಹ್ಞೂ ಕಣ್ರಿ ಚೆನ್ನಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ, ಅವಳಿಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಈಗ ನಿಂಗೆ ಸಮಾಧಾನ ಆಯಿತಾ ಅಂತ ಕೇಳ್ತಾರೆ. ಹ್ಞೂ ಕಣ್ರಿ, ಈಗ ನಂಗೆ ಸಮಾಧಾನ ಆಯಿತು ಅಂತ ಕಾಂತಲಕ್ಷ್ಮಿ ಹೇಳ್ತಾಳೆ. ಅಪ್ಪ ಹೇಗಿದ್ದಾರೆ ಅಂತ ಗೌರಿ ಕೇಳಲಿಲ್ವ ಅಂತ ಕೇಳ್ತಾನೆ. ಅಯ್ಯೋ, ಅಪ್ಪನ್ನ ಚೆನ್ನಾಗಿ ನೋಡ್ಕೊತ 100 ಸಲ ಹೇಳಿದರು ಅಂತ ಹೇಳಿದ್ಲು ಚಿನ್ನು. ನನ್ನ ಬಗ್ಗೆ ಚಿನ್ನು ಯಾರ ಹತ್ರನೂ ಜಗಳ ಮಾಡಬಾರ್ದಂತೆ ಅಂತ ಹೇಳಿದ್ಲು. ಹೌದಾ, ನನ್ನ ಮಗಳು ಗೌರಿಯಲ್ಲಿ ನಿಜವಾಗ್ಲೂ ಚೆನ್ನಾಗಿದ್ದಾಳ ಅಂತ ಕೇಳ್ತಾನೆ. ಹ್ಞೂ ಕಣ್ರಿ, ಅಪ್ಪಂಗೆ ಹೇಳು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಕ್ಕೆ ಹೇಳು ಅಂತ ಹೇಳ್ತಾಳೆ. ಹೇಳಕ್ಕೆ ಹೇಳು, ಹಾಗಾದರೆ ನೀನು ನೋಡಲಿಲ್ವ ಅಂತ? ಯಾಕ್ರಿ ಹಂಗೆ ಹೇಳ್ತೀರ? ಅವಳನ್ನ ಹೂವಿನ ಥರ ನೋಡ್ಕೊಳ್ತಿದ್ದಾರೆ, ಅವಳಷ್ಟು ಅಲ್ಲಿರೋ ವೈಭೋಗ ರಾಣಿ ಥರ ಇದ್ದಾಳೆ ಕಣ್ರಿ ಅಂತ ಹೇಳ್ತಾಳೆ ಕಾಂತಲಕ್ಷ್ಮಿ. ಅಷ್ಟೊತ್ತಿಗೆ ಚಿನ್ನು ಇದ್ದವಳು, ಹೂ ಥರ ಅಕ್ಕನ ನೋಡ್ತಿರೋದ ಅಥವಾ ನೀನು ನಮ್ಮ ಕಿವಿಗೆ ಹೂ ಇಡ್ತಿದ್ಯಾ? ನಿಜ ಹೇಳಮ್ಮ, ಏನಾಯಿತು ಅಂತ ಹೇಳು ನಿಜ ಅಂತ. ನಿನಗೆ ಸುಳ್ಳು ಹೇಳೋಕ್ಕೂ ಬರುತ್ತೆ ಅಂತ ಚೆನ್ನಾಗಿ ಗೊತ್ತುಂಟು, ಹೇಳು ಅಂತ. ಇಲ್ಲ ಕಣ್ರಿ, ಅವಳಲ್ಲಿ ಚೆನ್ನಾಗಿದ್ದಾರೆ, ಅಳಿಯಂದ್ರು ಅಂತೂ ಬಾಯಿ ತುಂಬ ಅತ್ತೆ ಅತ್ತೆ ಅಂತ ನನ್ನನ್ನು ಕರೆದ್ರು, ಎಲ್ಲರೂ ಮಾತಾಡಿಸಿದ್ರು ಅಂತ. ಕಾಂತ, ನೀನೀಗ ಒಂದೊಂದು ಸುಳ್ಳು ಹೇಳ್ತಿದ್ದೀಯ ಅಂದರೆ ನಿನ್ನ ಸುಳ್ಳಿಂದ ಇಷ್ಟೆಲ್ಲ ಆಗಿದೆ, ಇನ್ನಾರು ನಿಜ ಹೇಳು. ನೀನು ನಿಜ ಹೇಳಿದರೂ ನನಗೆ ಸುಳ್ಳಿನ ಥರನೇ ಅನಿಸುತ್ತೆ. ಅದರಲ್ಲಿ ಗೌರಿ ಬಗ್ಗೆ ಸುಳ್ಳು ಹೇಳಕ್ಕೆ ಹೋಗಬೇಡ, ಹೇಳು. ನಿನ್ನನ್ನು ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ಸಿದ್ರೆ ಎಲ್ಲರೂ? ಇಲ್ಲ, ಯಾರೂ ಮಾತಾಡ್ಸಲ್ವಾ? ನಿನ್ನ ಕಣ್ಣು ಹೇಳ್ತಿದ್ದೆ ಏನು ನಿಜ ನಡೆದಿದೆ ಅಂತ, ಆದರೆ ನಿನ್ನ ಬಾಯಿ ಸುಳ್ಳು ಹೇಳ್ತಿದ್ದೆ. ನಿಜ ಹೇಳು, ಏನಾಯಿತು ಅಂತ ಕಾಂತಲಕ್ಷ್ಮಿ ಗಂಡ ಕೇಳ್ತಾನೆ ಇರ್ತಾನೆ. ಅಲ್ಲಿ ಗೌರಿ ತುಂಬ ಚೆನ್ನಾಗಿದ್ದಾಳೆ. ಸರಿ, ನಾನಿನ್ನು ದೇವರಿಗೆ ತುಪ್ಪ ದೀಪ ಹಚ್ಚುತ್ತೀನಿ ಅಂತ ಹೋಗ್ತಾಳೆ. ಈ ಕಡೆ ಚಿನ್ನು ಹೇಳ್ತಾಳೆ, ಅಮ್ಮ ಸುಳ್ಳು ಹೇಳ್ತಿದ್ದಾರೆ, ಅಕ್ಕ ನಿಜವಾಗ್ಲೂ ಅಲ್ಲಿ ಚೆನ್ನಾಗಿಲ್ಲ, ಏನೋ ಆಗಿರ್ಬೋದು ಅಂತ ಹೇಳ್ತಾರೆ. ಹೌದು, ಇವಳು ಸುಳ್ಳು ಹೇಳ್ತಿದ್ದಾಳೆ, ಇಲ್ಲ ಅಂದಿದ್ರೆ ದೇವರಿಗೆ ಯಾಕೆ ತುಪ್ಪ ದೀಪ ಹಚ್ಚುತ್ತೀನಿ ಅಂತ ಹೇಳ್ತಾಳೆ. ಅಲ್ಲೇನೋ ನಡೆದಿದೆ ಚಿನ್ನು ಅಂತ ಕಾಂತಲಕ್ಷ್ಮಿ ಗಂಡ ಹೇಳ್ತಾರೆ. ಈ ಕಡೆ ಸರಿತಾ ಚಂಚಲನಿಗೆ ಹೊಡೆದ ತಕ್ಷಣ ವಿವೇಕ್ ತಡಿಯಕ್ಕೆ ಬರ್ತಾನೆ. ನೀನು ತಡಿಯಕ್ಕೆ ಬರಬೇಡ, ಇವಳಿಗೆ ಮನೆ ಗೌರವ ಕಾಪಾಡಲಿ ಅಂತ ನಾನು ಕೊಟ್ಟರೆ ಇವಳು ಆ ಗೌರವನೇ ಹಾಳು ಮಾಡಿದ್ದಾಳೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹಂಗೆ ಹೊಡೆದ್ರೆ ಸರಿಯಾಗಲ್ಲ, ಕೂತು ಬಗೆಹರಿಸೋಣ ಅಂಥೇಳಿ. ಕೂತು ಏನತ್ತೆ ಬಗೆಹರಿಸೋದು? ನನ್ನ ಮಗನ ಜೀವನನೇ ಹಾಳಾಗಿದೆ ಇವಳಿಂದ ಅಂತ ಸರಿತಾ ಹೇಳ್ತಾಳೆ. ಮತ್ತು ಇವಳು ಮಾತಾಡೋಕ್ಕೆ
ಗೌರವನೇ ಕಳ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಚಂಚಲ ಇದ್ದವಳು, ಇದು ನನ್ನ ಮನೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತ. ಅಷ್ಟೊತ್ತಿಗೆ ಸರಿತೆ, ಇದು ನಿನ್ನ ಮನೆ ಅಂತ ನೀನು ಅಂದ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಈ ಕಡೆ ಗೌರಿ ಹೇಳ್ತಾಳೆ, ನಾನು ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯಿತು. ಚಂಚಲ ಮಾಡಿರೋ ಮೋಸಕ್ಕೆ ನಾನು ಬಲಿಯಾದೆ ಅಂತ ಈ ಮನೆಗೆ ಗೊತ್ತಾದರೂ ನನ್ನ ಮಾತ್ರ ತಪ್ಪೆ ಅಂತ ಹೇಳ್ತಿದ್ದಾರೆ. ಈ ಮನೆಯವರೇ ನನ್ನನ್ನು ಸೊಸೆಯಾಗಿ ಒಪ್ಪೋ ತನಕ ನಾನು ಮಾತ್ರ ಇಲ್ಲಿಂದ ಹೋಗಲ್ಲ, ಇಲ್ಲೇ ಇದ್ದು ಜಯಿಸ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಚಂಚಲ ಹೇಳ್ತಾಳೆ, ನಿನ್ನನ್ನು ಈ ಮನೆ ಮಗಳು ಅಂತ ನಾವು ಅಂದ್ಕೊಂಡ್ವಿ ಚಂಚಲ, ಆದರೆ ನೀನು ನಮಗೆ ಮೋಸ ಮಾಡಿದೆ. ನೀನು ಎಲ್ಲೋ ಇರಬೇಕಾದವಳು, ಆದರೆ ಈ ಮನೆ ಮಗಳು ಅಂತ ನಿನ್ನ ಕರ್ಕೊಂಬಂದು ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ನೀನು ಮೋಸ ಮಾಡಿದೆ ಅಂತ ಸರಿತಾ ಹೇಳ್ತಾಳೆ. ಇವಳು ಈ ಮನೆಯವಳೇ ಅಲ್ಲ, ನಿಮ್ಮ ಅಜ್ಜ ಅಜ್ಜಿದು ಮಗಳೇ ಅಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿವೇಕ್ ಇದ್ದವನು, ಏನಮ್ಮ ಹೇಳ್ತಿದ್ಯಾ? ಹೌದು, ಇವಳು ನಿಮ್ಮ ಅಜ್ಜನ ಜೊತೆ ಕ್ಯಾಶಿಯರ್ ಆಗಿ ಒಬ್ಬರು ವರ್ಕ್ ಮಾಡ್ತಿದ್ರು, ಅವರ ಮಗಳು. ಅವರು ಸಾಯೋತ್ತಿಗೆ ಕೊನೆಯದಾಗಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದಾಗ ನಿಮ್ಮ ಅಜ್ಜ ಇವಳನ್ನ ಸ್ವಂತ ಮಗಳಾಗಿ ಮನೆ ಕರ್ಕೊಂಬಂದರು. ಸ್ವಂತ ಮಗಳೇ ಥರನೇ ಎಲ್ಲರೂ ನೋಡಿಕೊಂಡು, ಒಂದೊಂದು ಸಲ ಇವಳು ರಾಣಿ ಥರ ಆದಳು, ಆದ್ರೂ ನಾವು ಸಹಿಸ್ಕೊಂಡು ಇರಲಿ ಅಂತ. ಇವಳ ಮಗಳು ನಮ್ಮ ಮಕ್ಕಳು ಎಲ್ಲರೂ ಒಟ್ಟಿಗೆ ಬೆಳೀಲಿ ಅಂತ ಅಂದ್ಕೊಂಡ್ವು. ಆದರೆ ಇವಳು ಏನು ಮಾಡಿದ್ಲು, ಅನ್ನ ಕೊಟ್ಟಿರೋ ಮನೆಗೆ ಕನ್ನ ಹಾಕಿದ್ಲು, ನನ್ನ ಮಗನ ಜೀವನದಲ್ಲೇ ಆಟ ಆಡಿದ್ಲು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಚಂಚಲ ಇದ್ದಳು, ಸಾಕು ನಿಲ್ಲಿಸಿ ಅಂತ ಹೇಳ್ತಾಳೆ. ಹೌದು, ನಾನು ಈ ಮನೆ ಕ್ಯಾಶಿಯರ್ ಅವ್ರ ಮಗಳೇ, ಆದರೆ ಈ ಮನೆ ಸಾಕಿದೆ, ಹಾಗಾಗಿ ಈ ಮನೆ ಗೌರವ ಉಳಿಸ್ಬೇಕು ಅಂತಲೇ ನಾನು ಈ ಥರ ಮಾಡಿದೆ ಅಂದ ತಕ್ಷಣ ಸರಿತಾನ ಅತ್ತೆ ಹೇಳ್ತಾರೆ, ಏನು ಗೌರವ ಉಳಿಸಿದ್ದು? ನೀನು ಇದನ್ನು ನಮಗೆ ಬಂದು ಹೇಳ್ಬೋದಾಗಿತ್ತಲ್ಲ, ಮಾಡೋದೆಲ್ಲ ಮಾಡಿಟ್ಟು ಈಗೇನು ಮಾಡೋದೇ ಇಲ್ಲ ಥರ ಹೇಳ್ತಿದ್ಯಾ. ಪಾಪ ಆ ಗೌರಿ ಬಂದು ಹೇಳಿದ್ದಕ್ಕೆ ವಿಚಾರ ಗೊತ್ತಾಯಿತು, ಇಲ್ಲಾಂದರೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಆಶಾ ಇದ್ದವಳು, ಆಗಿದ್ದಾಗೋಯ್ತು, ಅದೇ ಬಗ್ಗೆ ಮಾತಾಡ್ತಿದ್ರೆ ಸಂಜೆ ರಿಸೆಪ್ಷನಿಗೆ ಲೇಟ್ ಆಗುತ್ತೆ. ಏನು ರಿಸೆಪ್ಷನ್? ಇನ್ನೇನು ರಿಸೆಪ್ಷನು? ಏನು ಬೇಡ ಅಂತ ಸರಿತಾ ಹೇಳ್ತಾಳೆ. ಅಷ್ಟೊತ್ತಿಗೆ ಸರಿತಾನತ್ತೆ, ಇಲ್ಲ ರಿಸೆಪ್ಷನ್ ನಿಲ್ಸಕ್ಕಂತೂ ಆಗಲ್ಲ, ಇದೇನಾದ್ರು ನಿಮ್ಮ ಮಾವನವ್ರಿಗೆ ಗೊತ್ತಾದರೆ ದೊಡ್ಡ ಗಲಾಟೆನೇ ಆಗುತ್ತೆ. ಆಗಿದೆಲ್ಲ ಆಗೋಯ್ತು, ಹೋಗಿ ವಿವೇಕ್ ನೀನು ಹೊರಡು, ಇದನ್ನು ಇಲ್ಲಿಗೆ ಬಿಡಿ ಅಂತ ಎಲ್ಲರೂ ಹೋಗ್ತಾರೆ. ಅಷ್ಟೊತ್ತಿಗೆ ಸರಿತಾ ಇದ್ದಳು ಚಂಚಲಂಗೆ ಛೇ ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಚಂಚಲ, ನಮ್ಮಪ್ಪ ನಿಮಗೆ ಮಾಡಿರೋ ತ್ಯಾಗಕ್ಕೆ ಈ ಮನೆ ಇವತ್ತು ನನ್ನನ್ನು ಕ್ಯಾಶಿಯರ್ ಮಗಳು ಅಂತ ಹೇಳಿದ್ರಿ ಅಲ್ಲ ಸರಿತಾ, ಗೌರಿ, ನಿಮ್ಮಿಬ್ರು ನಿಜವಾಗ್ಲೂ ನಾನು ಇನ್ನು ಬಿಡಲ್ಲ ಅಂತ ಹೇಳ್ತಾರೆ. ಈ ಕಡೆ ಗೌರಿ ಯೋಚನೆ ಮಾಡ್ತಾ ಕೂಡ್ತಾಳೆ. ಅಜ್ಜಿ ಬಂದು, ರಿಸೆಪ್ಷನಿಗೆ ರೆಡಿ ಆಗು ಮಗಳೇ ಅಂತ ಹೇಳ್ತಾರೆ. ಬೇಡ ಅಜ್ಜಿ, ಇದೆಲ್ಲ ನಿಮ್ಮ ಮೊಮ್ಮಗನಿಗೆ ಗೊತ್ತಾ ಅಂತ ಕೇಳ್ತಾರೆ. ಹ್ಞೂ ಗೊತ್ತುಂಟು, ಅವನಿಗೂ ಗೊತ್ತಿಲ್ಲದೆ ನಾವೇನು ಮಾಡಲ್ಲ, ಅವನಿಗೂ ಗೊತ್ತುಂಟು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿವೇಕ್ ಕಿಟಕಿಯಿಂದ ನೋಡ್ತಾ ಇರ್ತಾನೆ. ನನಗೆ ಇದೆಲ್ಲ ಬೇಡ, ಆಡಂಬರದೆಲ್ಲ ನನಗೆ ಬೇಡ ಅನ್ನೋಷ್ಟೊತ್ತಿಗೆ ವಿವೇಕ್ ಬಂದು, ನಾನು ಇವಳನ್ನ ಒಪ್ಪಿಸ್ತೀನಿ, ನೀವು ಹೋಗಿ ಅಜ್ಜಿ ಅಂತ ಹೇಳ್ತಾರೆ. ಅಜ್ಜಿ ಇದ್ದವರು ಇಬ್ಬರು ಗಲಾಟೆ ಮಾಡಬಾರ್ದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ವಿವೇಕ್ ಹೇಳ್ತಾರೆ, ತಗೋ ಈ ಒಡವೆನೆಲ್ಲ ಹಾಕ್ಕೊಂಡು ರೆಡಿ ಆಗು ಅಂತ ಕೇಳ್ತಾರೆ. ಹಾಗಾದರೆ ನೀವು ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡ್ರ ಅಂತ ಜಗಳ ಮಾಡ್ತಿರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.